ಹಾಗೆ ಜಿಲ್ಲೆಗಳಲ್ಲಿ ಹೇಗಿದೆ ಪರಿಸ್ಥಿತಿ? ಗದಗ ಜಿಲ್ಲೆಯಲ್ಲಂತೂ ಸರ್ಕಾರಿ ಬಸ್ಗಳ ಸಂಚಾರ ಸಂಪೂರ್ಣ ಸ್ತಬ್ಧ. ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿನಿಯರು ಪರದಾಡ್ತಿದ್ದಾರೆ. ಎನ್ಸಿಸಿ ವಿದ್ಯಾರ್ಥಿನಿಯರು ಪರದಾಡ್ತಾ ಇರೋದು. ಬೆಳಗಿನ ಜಾವ 4 ಗಂಟೆಗೆ ಬಂದಿದ್ದಾರೆ. ಈಗಲೂ ಕೂಡ ಪರದಾಟ. ನಮ್ಮ ಪ್ರತಿನಿಧಿ ಸಂಜೀವ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ಜನರು ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಇದೆ. ಗದಗ ಜಿಲ್ಲೆಯಲ್ಲಿ ಒಂದೇ ಒಂದು ಸರ್ಕಾರಿ ಬಸ್ ರಸ್ತೆಗಳಿದಿಲ್ಲ. ಈಗ ನಾವು ಗದಗ ಕೇಂದ್ರ ಬಸ್ ನಿಲ್ದಾಣ ನೋಡ್ಬೋದು. ಇದು ನಿತ್ಯವೂ ಕೂಡ ನೂರಾರು ಬಸ್ಗಳಿಂದ ಜನಜಂಗುಳಿಂದ ಏನು ಗಿಜುಗುಡ್ತಾ ಇತ್ತು. ಇವತ್ತು ಒಂದೇ ಒಂದು ಬಸ್ ಇಲ್ಲ, ಬಿಕೋ ಅಂತ ಇದೆ. ಈಗ ಬೆಳಿಗ್ಗೆಯಿಂದ ಕೂಡ ಬೇರೆ ಬೇರೆ ಕಡೆಯಿಂದ ಹೋಗುವಂಥ ಪ್ರಯಾಣಿಕರು ಅಕ್ಷರಶಃ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಪಕ್ಕಕ್ಕೆ ನೋಡ್ಬೋದು ಸಾಕಷ್ಟು NCC ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪರದಾಡುವಂಥ ಪರಿಸ್ಥಿತಿ. ಬೆಳಗ್ಗೆನೇ ಅವರು ಏನು ಗುಲ್ಬರ್ಗ ಜಿಲ್ಲೆಯಿಂದ ಒಂದು ಕ್ಯಾಂಪ್ ಇತ್ತು, ಅಲ್ಲಿ ಹೋಗಿ ಬಂದಿದ್ದಾರೆ. ಅಲ್ಲಿ ಗದಗ ಬಂದು ಇಳಿದ ನಂತರ ಅವರು ನವಲಗುಂದ ತಾಲೂಕಿಗೆ ಹೋಗಬೇಕು. ಆದರೆ ಬಸ್ ಇಲ್ಲದೆ ಬೆಳಗ್ಗೆ 6 ಗಂಟೆಯಿಂದ ಕೂಡ ಅವರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಈಗ ಇಲ್ಲೇ ಅವರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಅಮ್ಮ, ಯಾವ ಊರಿಂದ ಬಂದಿದ್ರಿ, ಎಲ್ಲಿ ಹೋಗಬೇಕು? ಗುಲ್ಬರ್ಗದ ಹಿಂದೆ ಬಂದೇವೆ ಸರ್. ನವಲಗುಂದಕ್ಕೆ ಹೋಗ್ಬೇಕು. ಈಗ ಗುಲ್ಬರ್ಗ ಎದಕ್ಕೆ ಹೋಗಿದ್ರಿ? ಕ್ಯಾಂಪಿಗೆ ಹೋಗಿದ್ವಿ, NCC ಕ್ಯಾಂಪಿಗೆ. ಅದಕ್ಕೆ ಈಗ ಬಂದಿದ್ದೇವೆ ಸರ್. 10 ದಿನ ಆಗಿತ್ತು ನಾವು ಹೋಗಿ. ಇವತ್ತು ಬಂದಿದ್ದೇವೆ. ನಮ್ಗೆ ಬಸ್ ಸ್ಟ್ರೈಕ್ ಇದ್ದಿದ್ದು ಗೊತ್ತಿಲ್ಲ. ಹಿಂಗಾದ್ರೆ ನಾವು ಹೆಂಗೆ ಮಾಡೋದು? ಈಗ ನೋಡಿ, ನಮ್ಗೆ ಸಡನ್ಲಿ ನಾವು ರೊಕ್ಕ ತೊಗೊಂಡೋಗಿಲ್ಲ. ಈಗ ನಮ್ಮ ಕಡೆ ರೊಕ್ಕನೂ ಇಲ್ಲ, ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗಿ ಮಾರ್ನಿಂಗ್ 4 ಗಂಟೆಗೆ ಬಂದೇವೆ ಸರ್. ಹಾಂ ಸರ್. ಒಂದು ಬಸ್ ಇಲ್ಲ? ಇಲ್ಲ ಸರ್, ಏನು ಒಂದು ಬಸ್ ಇಲ್ಲ ಸರ್. ನಾಷ್ಟಾ ಊಟ ಚಾ ಏನೂ ಇಲ್ರಿ ಸರ್. ಇನ್ನು ಒಟ್ಟು ಬಸ್ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ. ಏನೂ ಇಲ್ರಿ ಸರ್. ಬಸ್ಸಿನ ವ್ಯವಸ್ಥೆ ಏನು ಮಾಡಿದಾರೆ? ಏನೂ ಇಲ್ರಿ ಸರ್. ಹಾಂ, ಹೆಂಗೆ ಈಗ ಏನಾರು ಮಾಡೋದ್ರಿ ಸರ್. ಇಲ್ಲಿ ನೀವು ಒಂದು ಏನಾರ ರಸ್ತೆ ಸಾರಿಗೆ ಅವ್ರ ಏನಾರು ಒಂದು ಬಸ್ ಬಿಟ್ರೆ ಅವ್ರಿಗೆ ಭಾಳ ಹೆಲ್ಪ್ ಆಕೈತೆ ನಮಗಂತ್ರಿ ರೀ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ. ಎಸ್, ಬಾಕಿ ಹಣ ಬರಬೇಕು ನಮಗೆ. ಬಾಕಿ ವೇತನವನ್ನ ಹೆಚ್ಚಳ ಮಾಡಿರೋದನ್ನ 38 ತಿಂಗಳ ಬಾಕಿ ಹಣ ಯಾಕೆ ಕೊಡ್ತಿಲ್ಲ ಅಂತ ಪ್ರಶ್ನಿಸ್ತಾ ಇರುವಂತಹ ಸಾರಿಗೆ ನೌಕರರು ಮುಷ್ಕರ ನಡೆಸಿರೋದರ ಎಫೆಕ್ಟ್ ಇದು ನೋಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಜನ ಪರದಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಂತೂ ಪ್ರೈವೇಟ್ ಬಸ್ನ ದರ್ಬಾರ್ ಜೋರಾಗಿ ಸಾಕ್ತಾ ಇದೆ. ಅದನ್ನೇ ನೆಚ್ಕೊಳ್ಬೇಕಾಗಿದೆ ಜನ. ಹೆಚ್ಚು ಹಣ ಕೊಟ್ಟು ಹೋಗಬೇಕಾಗಿದೆ, ಅನಿವಾರ್ಯತೆ. ಹೋಗಲೇಬೇಕು ಕೆಲಸ ಕಾರ್ಯಗಳಿಗೆ. ಜೊತೆಗೆ ಊರಿಂದ ಊರಿಗೆ ತೆರಳುವಂಥವರಿಗೆ, ಹಲವರು ಮಾಹಿತಿನೇ ಇಲ್ಲದೆ ಬಂದಿರ್ತಾರೆ ಅಂಥವರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಪರದಾಟ. ಎಸ್, ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ಮತ್ತು ಹಾಸನದಿಂದ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನ ಡೀಟೇಲ್ಸ್ ಪಡೆಯೋಣ. ರಾಮ್, ಮೈಸೂರಲ್ಲಿ ಈಗ ಹೇಗಿದೆ? ಬೆಳಗ್ಗೆ ನಾವು ಗಮನಿಸಿದ್ವಿ, ಹೇಗಿತ್ತು ಚಿತ್ರಣ ಅಂತ? ಬದಲಾಗಿದೆಯಾ? ಸಂಚಾರ ಕಂಡು ಬರ್ತಾ ಇದೆಯಾ? ಹೇಗೆ? ಪ್ರತಿಮಾ, ಖಂಡಿತವಾಗಿಯೂ ಪರಿಸ್ಥಿತಿ ಬದಲಾಗಿಲ್ಲ. ಸಾರಿಗೆ ನೌಕರರ ಒಂದು ಮುಷ್ಕರದ ಎಫೆಕ್ಟ್ ಸಾಂಸ್ಕೃತಿಕ ನಗರಿ ಮೈಸೂರಿನ ಪ್ರಯಾಣಿಕರಿಗೆ ಹೆಚ್ಚಾಗಿ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಮೈಸೂರಿನಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರ್ತದೆ. ನಾನೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಬಸ್ ನಿಲ್ದಾಣ ಯಾವುದೇ ರೀತಿಯಂಥ ಬಸ್ ಸಂಚಾರ ಇಲ್ಲ. ಈಗಲೂ ಸಹ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಮೈಸೂರಿನಿಂದ ಪ್ರಮುಖವಾಗಿ ಬೆಂಗಳೂರಿಗೆ ಕೆಲಸಗಳಿಗೆ ತೆರಳುತ್ತಾ ಇದ್ರು, ಅಂಥವ್ರಿಗೆ ಸಾಕಷ್ಟು ಕಷ್ಟ ಆಗಿದೆ. ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರ ಮುಷ್ಕರ ಕೊನೆ ಹಂತದಲ್ಲಿ ಕೈ ಬಿಡ್ತಾರೆ. ಸೊ ಬಸ್ಗಳ ಸಂಚಾರ ಆರಂಭ ಆಗ್ತದೆ ಅನ್ನೋ ನಿರೀಕ್ಷೆಯಲ್ಲೇ ಪ್ರಯಾಣಿಕರು ಇದ್ರು. ಆದರೆ ಕೊನೆ ಕ್ಷಣದವರೆಗೂ ಸಹ ಯಾವುದೇ ಬದಲಾವಣೆ ಆಗಿಲ್ಲ. ಇವತ್ತು ಬೆಳಗ್ಗೆ ಸಹ ಯಾವುದೇ ರೀತಿಯಂತಹ ಬಸ್ಗಳ ಸಂಚಾರ ಇಲ್ಲ. ಇದೀಗ ಏನು ಇಲ್ಲಿದ್ದಂತಹ ಅಧಿಕಾರಿಗಳು ಆ ಒಂದು ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡ್ತೇವೆ ಅಂತೇಳಿ ಅಲ್ಲೇ ಅಂದರೆ ಸಾರಿಗೆ ನೌಕರರಲ್ಲೇ ಖಾಸಗಿಗೆ ಇರುವಂತಹ ಚಾಲಕರನ್ನ ಕರೆದುಕೊಂಡು ಬಂದು ಬಸ್ಗಳನ್ನು ಸಂಚಾರ ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಸೊ ಆದರೂ ಸಹ ಅವು ವಿರಳವಾಗಿ ಬಸ್ಗಳು ಹೋಗ್ತಾ ಇರುವಂತಹ ಬಸ್ಗಳಿಗೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದರೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಆ ಬಸ್ಗಳಲ್ಲಿ ಹೋಗ್ಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಸಾರ್ವಜನಿಕರು ಇರುವಂಥದ್ದು. ಯಾಕಂದರೆ ಮೈಸೂರಿನಿಂದೇನೋ ಬಸ್ಸನ್ನು ನೀವು ಕಳಿಸ್ತೀರಾ, ಆದರೆ ಮಧ್ಯಭಾಗದಲ್ಲಿ ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಇಂತಹ ಭಾಗಗಳಲ್ಲಿ ಆ ಬಸ್ಸನ್ನು ತಡೆ ನಿಲ್ಲಿಸಿದ್ರೆ ನಾವೇನು ಮಾಡೋದು ಅನ್ನೋ ಪ್ರಶ್ನೆಯನ್ನು ಮಾಡ್ತಾರೆ. ಮತ್ತು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರೋ ಇಲ್ಲಿರುವಂತಹ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ನಿಂತು ಅಂದರೆ ಹೋಗ್ಬೇಕಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ಇಲ್ಲಿ ನಿಂತಿರುವಂಥದ್ದು. ಕೆಲವರನ್ನ ಮಾತಾಡಿಸುವಂಥ ಪ್ರಸಾದ, ತಾವೆಲ್ಲಿಗೆ ಹೋಗಬೇಕಾಗಿತ್ತು? ಏನು ಹೋಗ್ಬೇಕಾಗಿತ್ತು? ಎಷ್ಟು ಗಂಟೆ ಏನು ಕಾಯ್ತಾ ಇದ್ದೀರಾ? ಈಗ ಅಂದರೆ 1 ಗಂಟೆ ಏನು ಹೇಳ್ತಾರೆ ಅದರಲ್ಲಿ? ಏನು ಇರೋದು ಒಂದು ಬಸ್ಗೆ ಎಷ್ಟು ಜನ ಅಂತ ಹೋಗ್ತಾರೆ ಸರ್. ಇವ್ರ ಸಮಸ್ಯೆಗೋಸ್ಕರ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ. ತಾವೆಲ್ಲಿಗೆ ಹೋಗಬೇಕಿತ್ತು? ಹೇಗಿದೆ? ಬೆಂಗಳೂರಿಗೆ ಹೋಗ್ಬೇಕು, ದಿನ ಪ್ರಯಾಣ ಮಾಡ್ತಾಯಿದ್ದೀವಿ. ಇವತ್ತು ಸಮಸ್ಯೆ ಆಗಿದೆ. ಏನು ಹೇಳ್ತಾರೆ ಈಗ? ಬಸ್ ಏನು ಅವರು ಭಾಳ ಗೊಂದಲದಲ್ಲಿದ್ದಾರೆ. ಅವರು ಏನು ಹೇಳ್ತಾ ಇಲ್ಲ. ಬಸ್ ಬಿಡ್ತೀವಿ ಅಂತಲೂ ಹೇಳ್ತಾ ಇಲ್ಲ, ನಿಲ್ಲಿಸ್ತೀವಿ ಅಂತಲೂ ಹೇಳ್ತಾ ಇಲ್ಲ. ಸಾರ್ವಜನಿಕರು ತುಂಬ ತೊಂದರೆ ಆಗಿದೆ. ಕೆಲಸಕ್ಕೆ ಹೋಗ್ಬೇಕಿತ್ತು? ಹೌದು, ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಎಲ್ಲೋ ಒಂದು ಕಡೆ ನಿಲ್ಲಿಸುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತಾ? ಇಲ್ಲ, ಬಸ್ಗಳು ಚಾಲು ಮಾಡ್ತಾರೆ. ಯಾಕಂದ್ರೆ ಹೈಕೋರ್ಟ್ ಹೇಳ್ತಲ್ಲ ಇವತ್ತು ಮಾಡಬಾರ್ದು ಅಂತ. ಆ ನಂಬಿಕೆ ಮೇಲೆ ಬಂದ್ವಿ. ಬಟ್ ಆದ್ರೂ ಇವರು ಯಾಕೋ ಮತ್ತೆ ಸ್ಟ್ರೈಕ್ ಮಾಡೋ ಮೂಡಲ್ಲಿದ್ದಾರೆ ಅನಿಸುತ್ತೆ. ಸಮಸ್ಯೆ ಅಂತ ಖಂಡಿತ ಆಗ್ತಾಯಿದೆ.
ಸರ್ ತಾವು ಎಲ್ಲಿಗೆ ಹೋಗಬೇಕಿತ್ತು? ಬ್ಯಾಂಗ್ಳೂರು ಮಗಳು ಹೋಗ್ತಾ ಇದ್ದಾಳೆ, ಮಗಳು ಹತ್ತಿಸ್ತಾ ಇದ್ದೀನಿ, ಹೋಗ್ತಾ ಗಾಡಿ ಹೋಗ್ತಾ ಇದೆಯಲ್ಲ. ಆತಂಕ ಏನಾರು ಇದೆಯಾ? ಏನು ಗಾಬರಿ ಏನೂ ಇಲ್ಲ, ಗಾಡಿ ಹೋಗ್ತಾ ಇದೆಯಲ್ಲ. ಮಾಲ 3-4 ಗಾಡಿ ಹೋದು, ಇದು 3ನೇ ಗಾಡಿ ಹೋಗ್ತಾ ಇದೆ. ಪ್ರತಿಮಾ, ಇಲ್ಲಿ ತಾವು ನೋಡ್ತಾ ಇರ್ಬೋದು ಬಸ್ಸನ್ನು. ಅಂದರೆ ಈಗ ಅಧಿಕಾರಿಗಳು ಅಲ್ಲಿದ್ದಂತಹ ಚಾಲಕರ ಮನವೊಲಿಸಿ ಒಂದು ಬಸ್ಸನ್ನು ಇಲ್ಲಿಂದ ಓಡಿಸ್ಲಿಕ್ಕೆ ತಯಾರಿ ನಡೆಸಿದರೆ ಸಾಕಷ್ಟು ಪ್ರಯಾಣಿಕರುಗಳಿರ್ತಾರೆ. ಪ್ರಯಾಣಿಕರ ಮಾತು ಅದೇ ಆಗಿದ್ದು, ಒಂದು ಬಸ್ ಇದೆ, ಸಾಕಷ್ಟು ಸಾರ್ವಜನಿಕರಿರೋದ್ರಿಂದಾಗಿ ಯಾವ ರೀತಿ ಚಲಾಯಿಸೋದು ಅಂತೇಳಿ. ಸೊ ಅವರ ಪ್ರಶ್ನೆ ಇಷ್ಟೇ, ಸಾರಿಗೆ ನೌಕರರು ಮತ್ತು ಸರ್ಕಾರ ಅವರ ನಡುವೆ ಇರುವಂಥದ್ದು ಏನೇ ಆದರೂ ಮಾತುಕತೆ ಮುಖಾಂತರ ಬಗೆಹರಿಸಬೇಕಾಗಿತ್ತು. ಒಂದು ರೀತಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತೇಳಿ ಇವರಿಬ್ಬರ ಜಟಾಪಟಿಯಲ್ಲಿ ಸಾರ್ವಜನಿಕರು ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಮೈಸೂರಿನಲ್ಲಂತೂ ನಿರ್ಮಾಣವಾಗಿದೆ. ಪ್ರತಿಮಾ, ಹಾಗೆ ಸಂಪರ್ಕದಲ್ಲಿರಿ ರಾಮ್.